ಈಗ ಬಿಜೆಪಿ ಅಧಿಕಾರದಲ್ಲಿ ಇಲ್ಲ. ಆದ್ರೆ ಅಧಿಕಾರಕ್ಕೆ ಬರಲಿಲ್ಲ. ಆದ್ರೆ ಶಶಿಕಲಾ ಜೊಲ್ಲೆ ಅವರು ಗೆಲ್ತಾರೆ ಬಹಳ ಪ್ರೀತಿಯನ್ನ ಗಳಿಸಿ. ಸೊ ಈ ಸಂದರ್ಭದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ನಿಮ್ಗೆ ಎಷ್ಟು ತೊಂದರೆ ಆಗ್ತಾ ಇದೆ? ಬಿಕಾಸ್ ಸ್ವಪಕ್ಷದ ಶಾಸಕರೇ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು ನಮಗೆ ಸರಿಯಾಗಿ ಅನುದಾನ ಬರ್ತಾ ಇಲ್ಲ ಅಂತ ಹೇಳಿ. ನೀವು ವಿಪಕ್ಷದವ್ರು ಇದ್ದೀರಿ, ನಿಮಗೆ ಅನುದಾನ ಬರ್ತಾ ಇದೆಯಾ ಅಂತ? ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಬೇಜಾರಾಗ್ತದೆ. ಒಬ್ರು ಶಾಸಕರು ಯಾವ ಸ್ಪೀಡ್ ಅಲ್ಲಿ ಕೆಲಸ ಮಾಡಬೇಕು ಆ ಸ್ಪೀಡ್ ಅಲ್ಲಿ ನಾವು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಸರ್ಕಾರ ಇದ್ದಾಗನು ಕೂಡ ಸ್ಪೀಡ್ ಅಲ್ಲಿ ಇದ್ದಾಗ ಕೋವಿಡ್ ಬಂತು. ಕೋವಿಡ್ ನಲ್ಲಿ 3 ವರ್ಷ ನಮ್ಗೊಂದ್ ಸ್ವಲ್ಪ ತೊಂದರೆ ಆಯ್ತು. ಬಟ್ ಅದು ಒಂದು ಕಾರಣ ಇತ್ತು. ಕೋವಿಡ್ ನಿಂದ ಇಡೀ ದೇಶ ಅಲ್ಲ, ಇಡೀ ಜಗತ್ತೇ ಆ ತರ ಸಿಚುವೇಶನ್ ಅಲ್ಲಿ ಇತ್ತು. ಬಟ್ ಇವತ್ತಿನ ದಿನ ನಾವು ಜನರ ಹತ್ರ ಹೋದಾಗ, ಜನ ನಮ್ಮ ಹತ್ರ ಬಂದಾಗ ತುಂಬಾ ಕಷ್ಟ ಆಗ್ತದೆ. ಅವ್ರಿಗೆ ಏನು ಉತ್ತರ ಕೊಡ್ಬೇಕಪ್ಪ ನಾವು? ಅನುದಾನ ಬರ್ಲಿಲ್ಲ ಅಂದ್ರೆ ಅವ್ರಿಗೆ ನಾವ್ ಏನ್ ಹೇಳ್ಬೇಕು ಅನ್ನೋಂಥದ್ದು. ಬಟ್ ಅದನ್ನ ಆದಷ್ಟು ಮಟ್ಟಿಗೆ ನಾವು ಅವರನ್ನ ನಿಭಾಯಿಸ್ಕೊಂಡು ಈ ರೀತಿ ಕಷ್ಟಗಳಾಗ್ತಾ ಇದೆ ಅಂತ ಹೇಳಿ ಹೇಳೋದು ಅವರು ಕೂಡ ತಿಳ್ಕೊತಾರೆ. ಅದರ ಜೊತೆಗೆ ನೋಡ್ರಿ, ಈಗ ನಮ್ಮ ಸರ್ಕಾರ ಇದ್ದಾಗ ನಾವು 50-60 ಬೋರ್ವೆಲ್ಸ್ ಗಳನ್ನ ಕೊಡ್ತಿದ್ವಿ, 10-20 ಬೇರೆ ಬೇರೆ ಸ್ಕೀಮ್ ಗಳನ್ನ ಕೊಡ್ತಿದ್ವಿ. ಬಟ್ ಇವತ್ತು 1-2 ಕೊಡುವಂತ ಪರಿಸ್ಥಿತಿ ಇದೆ. ನಮ್ಮ ಹತ್ರ ನೂರಾರು ಅರ್ಜಿಗಳು ಬೋರ್ವೆಲ್ ಬರ್ತದೆ. ಬಟ್ ನಾವು ಸಿಲೆಕ್ಟ್ ಮಾಡೋದು ಒಬ್ರನ್ನ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟದ ಪರಿಸ್ಥಿತಿ ನಮ್ಮ ಶಾಸಕರಿಗಿದೆ ಅನ್ನೋದೊಂದು ಉದಾಹರಣೆ. ಹಾಗಾಗಿ ಸ್ವಲ್ಪ ಬೇಜಾರಂತೂ ಆಗ್ತದೆ ಅನುದಾನದ ಕೊರತೆಯಿಂದ. ಸೊ ನೀವು ಮಂತ್ರಿ ಆದಂತ ಸಂದರ್ಭದಲ್ಲಿ ಹೌದು ನಾನು ಇದನ್ನ ಮಾಡ್ಲೇಬೇಕು ಅಂತ ಹೇಳಿ ನೀವು ಮೊದಲೇ ಡಿಸೈಡ್ ಮಾಡಿರ್ತೀರಿ, ಯಾವುದೇ ನಾಯಕ ಆದ್ರೂ ಕೂಡ ತಮ್ಮ ಕ್ಷೇತ್ರಕ್ಕೆ. ಸೊ ಅಂತದ್ದು ನೆನಪಿಟ್ಟುಕೊಳ್ಳುವಂತ ಒಂದು ಕೆಲಸ ಏನ್ ಕೊಟ್ಟಿದ್ದೀರಿ ನೀವು? ಯಾಕಂದ್ರೆ ನನ್ ಕಡೆ ಕುಡಿಯೋ ನೀರು ಮತ್ತು ಲಿಫ್ಟ್ ಇರಿಗೇಷನ್, ಗದ್ದೆಗಳಿಗೆ ನೀರು. ನನ್ನಲ್ಲಿ ಒಂದು ಪಾರ್ಟ್ ಇದೆ. 14-15 ಹಳ್ಳಿಗಳು ನಂದು ಗುಡ್ಡಗಾಡ ಪ್ರದೇಶ ಬರ್ತದೆ, ಬಯಲು ಸೀಮೆ ಅಂತ ಹೇಳ್ತೀವಿ. ಆ ಬಯಲು ಸೀಮೆಯಲ್ಲಿ ನೀರಿನ ಕೊರತೆ ಬಹಳಷ್ಟಿದೆ. ಅಂದ್ರೆ ಗದ್ದೆಗಳಿಗೂ ನೀರಿಲ್ಲ, ಕುಡಿಯೋಕ್ಕೂ ನೀರಿಲ್ಲ. ಹಾಗಾಗಿ ನಂದು ಫಸ್ಟ್ ಟಾರ್ಗೆಟ್ ಇತ್ತು ಆ ನೀರಾವರಿ ಮಾಡ್ಬೇಕು ಅಂತ ಹೇಳಿ. ಈಗ ನಾನು ಯಾಕಂದ್ರೆ ನನ್ನ ಗುಡ್ಡಗಾಡ ಪ್ರದೇಶದ ಪ್ರತಿ ಹಳ್ಳಿಗೆ ಹೋದಾಗ ಅಲ್ಲಿ ವಯಸ್ಸಾದ ತಂದೆ ತಾಯರು ಮಾತ್ರ ಇರ್ತಾರೆ ಮನೆಯಲ್ಲಿ. ಅವ್ರ ಮಕ್ಕಳೆಲ್ಲ 5,000ಕ್ಕೋ 10,000ಕ್ಕೋ ಬೆಂಗಳೂರು, ಮಂಗಳೂರು ಅಥವಾ ಪುಣೆನೋ ಮುಂಬೈನೋ ಇಂಥಲ್ಲಿ ಕೆಲ್ಸಕ್ಕೆ ಇರ್ತಾರೆ. ನಾನು 2018ರಲ್ಲಿ ಫಸ್ಟ್ ಟೈಮ್, 13ರಲ್ಲಿ ಫಸ್ಟ್ ಟೈಮ್ ಗೆದ್ದಾಗ ಬೆಂಗಳೂರಲ್ಲಿ ಇರ್ತಕ್ಕಂಥ ಫೋರಂ ಮಾಲ್ ಇದೆ ನೋಡಿ, ಆ ಡೇರಿ ಸರ್ಕಲ್ ಅದು ಅವಾಗ ಜಸ್ಟ್ ಹೊಸದಾಗಿ ಇತ್ತು. ಆ ಫೋರಂ ಮಾಲ್ಗೆ ನಾನು ಅಣ್ಣ ಸಾಹೇಬ್ರು ಹೋಗಿದ್ವಿ. ಆ ಮಾಲ್ ಸುತ್ತಾಡ್ಕೊಂಡು ಹೊರಗಡೆ ಬರ್ಬೇಕಾದ್ರೆ ಸೆಕ್ಯೂರಿಟಿ ಇರ್ತಾರಲ್ಲಿ. ಆ ಸೆಕ್ಯೂರಿಟಿ ಮಕ್ಕಳು ನಾವು ಕಾರ್ ಪಾರ್ಕಿಂಗ್ ಅಲ್ಲಿ ಇರ್ಬೇಕಾದ್ರೆ 1-2 ಜನ ಓಡ್ಕೊಂಡ್ ಬಂದ್ರು. ವೈನಿ ನೀವು ಜೊಲ್ಲೆ ವೈನಿ ಅಲ್ಲ ಅಂತ ಹೇಳಿ ಕೇಳಿದ್ರು. ಅಲ್ಲ, ಹೌದು, ನೀವ್ ಯಾರು ಅಂತಂದಾಗ, ನೀವು ನಮ್ಮ ನಿಪ್ಪಂಟ್ ನೋಡ್ರಿ, ನಾನ್ ನಿಮ್ಗೆ ವೋಟ್ ಹಾಕಿ ಬಂದಿದ್ದೀನಿ ಅಂತ ಹೇಳಿದ್ರು. ಅವಾಗ ನಾನ್ ಕೇಳ್ದೆ, ಅದು ಇಲ್ಲಪ್ಪ, ಯಾವ ಊರ್ ನಿಂದು ಅಂತ ಹೇಳಿ. ನಂದೇನು 14 ಹಳ್ಳಿ ಗುಡ್ಡಗಾಡು ಪ್ರದೇಶ ಅಂತ ಹೇಳಿದೆ, ಅಲ್ಲಿ ಮಕ್ಕಳು ಅವು ಇದ್ರು. ಯಾಕೆ ಇಲ್ಲಿ ಇದೀರಿ ಅಂತಂದ್ರೆ, ಇಲ್ಲಿ ಸೆಕ್ಯೂರಿಟಿ ಆಗಿ ನಾವು ಕೆಲಸ ಮಾಡ್ತಾ ಇದೀವಿ, ಮತ್ತೆ ಅಲ್ಲಿ ನೀರಾವರಿ ಯೋಜನೆ ಇಲ್ಲ ವೈನಿ, ನಾವು ನಿಮಗ್ ವೋಟ್ ಹಾಕಿದೀವಿ, ನೀವು ನೀರಾವರಿ ಮಾಡ್ಬೇಕು, ಅಲ್ಲಿ ನೀವು ಒಳ್ಳೆ ಕೆಲಸ ಮಾಡ್ತೀರಿ ಅಂತ ನಮಗ್ ಗೊತ್ತಿದೆ ಅಂತ ಹೇಳಿದ್ರು. ಅವಾಗ ನಾನು ಅವ್ರಿಗೆ ಕೇಳಿದೆ, ಏನ್ ಸಂಬಳ ಐತೆ, ನೀನ್ ಹೆಂಗ್ ಜೀವನ ಮಾಡ್ತೀವಿ? ಅವಾಗ 5,000 ಸಂಬಳ ಇತ್ತು. ಅಲ್ಲಿ ಖರ್ಚನ್ನ ನಿಭಾಯಿಸಿ ಅವ್ರು ಎಷ್ಟು ಕೊಡಕ್ ಸಾಧ್ಯ ಇದೆ ತಂದೆ ತಾಯಿಗೆ. ಹಾಗಾಗಿ ನಾನು ಮೊದಲ ಒಂದು ಕಾನ್ಸೆಪ್ಟ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಂದ್ರೆ ಲಿಫ್ಟ್ ಇರಿಗೇಷನ್. ಸುಮಾರು ಈಗ 1000 ರೈತ ಕುಟುಂಬಗಳವರೆಗೆ ಸುಮಾರು 400-500 ಎಕರೆ ನಾವು ಅದು ಲಿಫ್ಟ್ ಇರಿಗೇಷನ್ ಮುಖಾಂತರ ಈಗೆಲ್ಲ ಹೊಲಗದ್ದೆಗಳಿಗೆ ನೀರಾವರಿ ಆಗಿದೆ. ಅಲ್ಲಿ ಅವ್ರು ಬೆಳೆ ಬೆಳೀತಾ ಇದಾರೆ. ಅವ್ರ ಮಕ್ಳು ಈಗ ಅವ್ರ ಜೊತೆಲಿ ಇರುವಂತ ಮುಂದಿನ ಜನರೇಷನ್ ಈಗ ಅವ್ರ ಜೊತೆಲಿ ಇರುವಂತ ಸಂದರ್ಭ ಇದೆ. ಇದ್ರ ಜೊತೆಗೆ ಮಲ್ಟಿ ವಿಲೇಜ್ ಸ್ಕೀಮ್, ಕುಡಿಯೋ ನೀರಿಂದು ಕೂಡ ನನ್ನ ಕ್ಷೇತ್ರದಲ್ಲಿ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿತ್ತು. ಅದು ಕೂಡ ಇವಾಗ ಮಾಡಿಸ್ಕೊಟ್ಟಿದ್ವಿ. ನೀವು ಈ ವಿಚಾರವನ್ನ ಎತ್ತಿದ್ದ ಕೇಳ್ತಾ ಇದ್ದೀನಿ. ಯಾಕೆಂತ ಅಂದ್ರೆ ಉತ್ತರ ಕರ್ನಾಟಕದ ಭಾಗದ ಎಷ್ಟೋ ಜನ ಯುವಕರು ನೀವು ಹೇಳ್ದಂಗೆನೆ ಬೆಂಗಳೂರು, ಬಾಂಬೆ ಈ ರೀತಿಯಾಗಿ ದುಡಿಯೋದಕ್ಕೆ ಹೋಗ್ತಾ ಇರ್ತಾರೆ. ಬಿಕಾಸ್ ಇಲ್ಲಿ ಉದ್ಯೋಗ ಸೃಷ್ಟಿ ಅನ್ನೋದು ಇಲ್ಲ, ಇಂಡಸ್ಟ್ರಿಯಲ್ ಏರಿಯಾಗಳು ಇಲ್ಲ, ಇಲ್ಲಿ ಇಂಡಸ್ಟ್ರಿ ಬರಲ್ಲ. ಅದಕ್ಕೆ ಕಾರಣ ಏನು? ಯಾಕೆ ತರುವಂತ ಪ್ರಯತ್ನವನ್ನ ನಮ್ಮ ಉತ್ತರ ಕರ್ನಾಟಕ ಭಾಗದ ನಾಯಕರುಗಳು ಮಾಡೋದಿಲ್ಲ ಅಂತ ಒಂದು ಪ್ರಶ್ನೆ. ಅದಕ್ಕೆ ಇಚ್ಛಾಶಕ್ತಿಯ ಒಂದು ಕೊರತೆ ಅಂತ ಹೇಳ್ಬೋದು. ಇಚ್ಛಾಶಕ್ತಿ, ಯಾಕಂದ್ರೆ ಇತ್ತಿತ್ತಲಾಗಿ ನಾವು ರಾಜಕೀಯಕ್ಕೆ ಬಂದಿದ್ದೀನಿ. ಬಿಜೆಪಿ ಗೌರ್ಮೆಂಟ್ ನಮ್ಮ ರಾಜ್ಯದಲ್ಲಿ ಇದ್ದದ್ದು ಬಹಳಷ್ಟು ಕಡಿಮೆ. ಮೊದ್ಲಿಂದಾನು ಕೂಡ ಬೇರೆ ಕಾಂಗ್ರೆಸ್ ಸರ್ಕಾರ ಇತ್ತು ಅಥವಾ ಅವ್ರದೇ ಹೆಚ್ಚಿನ ಟೈಮ್ ಇತ್ತು, ಆ ಶಾಸಕರೇ ಆ ಸಂಸದರೇ ಇರ್ತಿದ್ರು. ಬಟ್ ಆ ಮನ್ಸು ಮಾಡಿದ್ರೆ ತರುವಂತದ್ದು ಆಗ್ತಿತ್ತು. ಬಟ್ ಈಗ ನಮ್ಮ ಸರ್ಕಾರ ಬಂದ್ಮೇಲೆ ಕೂಡ ಇಂಡಸ್ಟ್ರಿ ಏರಿಯಾಗಳು ಬಂದಿದಾವೆ. ನಮ್ಗೀಗ ಕನಂಗ್ಲಾ ಇಂಡಸ್ಟ್ರಿ ಏರಿಯಾ 200 ಎಕರೆಯಲ್ಲಿ ಗ್ಲಾಸ್ ಫ್ಯಾಕ್ಟರಿ ಎಂಥದ್ದು ಈಗ ಪ್ರಾರಂಭ ಆಗಿದೆ. ಅದೆಲ್ಲ ನಮ್ಮ ಕಾಲದಲ್ಲಿ ಶುರುವಾದಂತದ್ದು.
ಈಗ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಾ ಇದೆ. ಮತ್ತೆ ಈಗ ನನ್ನ ನಿಪ್ಪಾಣಿ ಕ್ಷೇತ್ರದ ಕೆಲವೊಂದು ಮಕ್ಕಳನ್ನು ಕೂಡ ನಾವು ಅಲ್ಲಿ ಇಂಡಸ್ಟ್ರಿ ಏರಿಯಾದಲ್ಲಿ ಸೇರಿಸಿದೀವಿ. ಅವರು ಕೂಡ ಒಂದು ಒಳ್ಳೆ ಜಾಬ್ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಏನೋ ಇಚ್ಛಾಶಕ್ತಿ ಕೊರತೆ ಇರೋದ್ರಿಂದ ಇಂಡಸ್ಟ್ರಿಗಳು ಬಹು ಬೇಗ ನಮ್ ಕಡೆ ಬರ್ಲಿಲ್ಲ ಏನೋ ಅಂತ ಹೇಳಿ ಬೇಜಾರಾಗ್ತದೆ. ಯಾಕಂದ್ರೆ ನನ್ನ ನಿಪ್ಪಾಣಿಯಿಂದ ಒಂದು 7-8 ಕಿಲೋಮೀಟರ್ಗೆನೆ ಕೊಲ್ಲಾಪುರದ 5 ಸ್ಟಾರ್ MIDC ಅವ್ರ ಇಂಡಸ್ಟ್ರಿ ಏರಿಯಾ ಇದೆ. ಕರೆಕ್ಟ್. ನನ್ನ ನಿಪ್ಪಾಣಿಯ ನನ್ನ ಯುವಕರು ಅಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ. ಕಡಿಮೆ ಸಂಬಳಕ್ಕೋಸ್ಕರ ನೈಟ್ ಡ್ಯೂಟಿಗೆ ಅವ್ರು ಹೋಗ್ಬೇಕಾದದನ್ನ ನೋಡಿದ್ರೆ ನಮ್ಗೊಂಥರ ಕರಳು ಹಿಸ್ಕಿದಂಗ ಆಗ್ತದೆ. ಅಂತ ಪರಿಸ್ಥಿತಿಯಲ್ಲಿ ಈಗ ನಮ್ಮ ಕನಗಲ ಇಂಡಸ್ಟ್ರಿ ಏರಿಯಾ ಬಂದಿರೋದ್ರಿಂದ ಇವತ್ತು ಸುಧಾರಣೆ ಆಗ್ತಾ ಇದೆ. ಓಕೆ.